ಬೆಂಗಳೂರು ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಇನ್ನು ವಾರದಲ್ಲಿ 2 ದಿನ ಪಟ್ಟಣ ತುಂಬೆಲ್ಲ ಅತಿಯಾಗಿ ತಲೆನೋವು ತಂದಿದ್ದ ಟ್ರಾಫಿಕ್ ಸಮಸ್ಯೆಗೆ ಇತಿಶ್ರೀ ಹಾಡಲು ಮುಖ್ಯ ರಸ್ತೆಯ 2 ಬದಿಗಳಲ್ಲಿ ವಾಹನಗಳನ್ನ ನಿಲುಗಡೆ ಸ್ಥಳ ಗುರುತು ಮಾಡುವ ಕೆಲಸವನ್ನ ಪುರಸಭೆ ವತಿಯಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಅಶೋಕ್ ಅವರು ಮಾತನಾಡಿ, ಪಟ್ಟಣದಲ್ಲಿ ಪಾರ್ಕಿಂಗ್ ಸಮಸ್ಯೆ ಅತಿ ಹೆಚ್ಚಾಗಿ ಪರಿಣಮಿಸಿತ್ತು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ ಸಂದರ್ಭದಲ್ಲಿ ಅವರು ಪುರಸಭೆ ಹಾಗೂ ಸಾರ್ವಜನಿಕರು ನಮ್ಮ ಕೈ ಜೋಡಿಸಿದರೆ ಮಾತ್ರ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬಹುದು ಎಂದು ತಿಳಿಸಿದ ಬಳಿಕ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಪೌರ ಕಾರ್ಮಿಕರ ಜೊತೆ ಸೇರಿ ಪೊಲೀಸ್ ಇಲಾಖೆ ಯಾವ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸೂಚನೆ ನೀಡಿದ್ದಾರೆ ಅಲ್ಲಿ ಗುರುತು ಮಾಡಿಕೊಡಲಾಗುತ್ತಿದ್ದು, ವಾಹನ ಸವಾರರು ತಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸದೆ ನಿರ್ದಿಷ್ಟ ಸ್ಥಳದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಟ್ರಾಫಿಕ್ ಸಮಸ್ಯೆ ತಲೆದೂರದಂತೆ ಸಹಕರಿಸಬೇಕು. ಇನ್ನು ನೆಹರು ನಗರದಿಂದ ದೇಗುಲದವರೆಗೂ ಸೂಕ್ತ ಸ್ಥಳಗಳನ್ನು ಹುಡುಕಿ ಪುರಸಭೆ ವತಿಯಿಂದ ಪಾರ್ಕಿಂಗ್ ವ್ಯವಸ್ಥೆಗೆ ಸಹಕಾರ ನೀಡಲಾಗುತ್ತೆ ಎಂದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಜಿ ಪಾಟೀಲ್ ಅವರು ಮಾತನಾಡಿ, ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಜಾಗೃತಿ ಮೂಡಿಸಿದರೆ ಸಾಲದು, ಇದಕ್ಕೆ ಸ್ಥಳೀಯರ ಹಾಗೂ ವಾಹನ ಸವಾರರ ಸಹಕಾರ ಅತಿ ಮುಖ್ಯವಾಗಿದೆ. ವರ್ತಕರು ಸಹ ತಮ್ಮ ಅಂಗಡಿ ಮುಂಭಾಗದಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸಿದಾಗ ನಿರ್ದಿಷ್ಟ ಸ್ಥಳಗಳಲ್ಲಿ ವಾಹನ ನಿಲ್ಲಿಸಬೇಕು ಎಂದು ಸಾರ್ವಜನಿಕರಿಗೆ ಸೂಚನೆ ನೀಡಬೇಕು. ಇನ್ನು ಸೋಮವಾರದಿಂದ ಗುರುತು ಮಾಡಿದ ಸ್ಥಳದಲ್ಲೇ ವಾಹನ ನಿಲ್ಲಿಸಬೇಕು, ಇಲ್ಲದಿದ್ದರೆ ದಂಡ ಹಾಕಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಬೇಲೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಆರಕ್ಷಕ ಠಾಣೆಯ ಸರ್ಕಾರಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ರೇವಣ್ಣ ಸಾಹೇಬರು ಹಾಗೂ ಸದಾನಂದ ಪಾಟೀಲ್ರವರು ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಅದೇ ರೀತಿ ನಮ್ಮ ಪುರಸಭೆಯ ನೌಕರರು ಮತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಇವತ್ತು ಏನು ಟ್ರಾಫಿಕ್ ನಿಯಂತ್ರಣ ಮಾಡಬೇಕು ಅಂದರೆ ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಸಾಲದು, ಅದಕ್ಕೆ ತಕ್ಕನಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಏನಪ್ಪ ಅಂತಂದರೆ ವೆಹಿಕಲ್ಗಳು ಅಡ್ಡಾದಿಡ್ಡಿ ನಿಲ್ಸಿ ಹೋಗ್ತಾ ಇದ್ರು. ಕೇವಲ ಒಂದು 10 ವೆಹಿಕಲ್ ಮಾತ್ರ ನಿಲ್ಲಕ್ಕೆ ಅವಕಾಶ ಇತ್ತು. ಇನ್ನೊಂದು ವೆಹಿಕಲ್ ನಿಲ್ಲಿಸಿದ್ರೆ ಮಧ್ಯದಲ್ಲಿ ಒಂದು ಬೈಕ್ ನಿಲ್ಲಿಸ್ತಾ ಇದ್ರು, ಆ ಕಡೆಗೆ ಒಂದು ಕಾರ್ ನಿಲ್ಲಿಸ್ತಾ ಇರಲಿಲ್ಲ, ಒಂದು ನಿಮಿಷ ಗೊತ್ತಿರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಪುರಸಭಾ ವತಿಯಿಂದ ಪೇಂಟ್ ಕೊಡಿಸಿ ನಮ್ಮ ನೌಕರರ ಹತ್ರಲ್ಲೇ ಅಳತೆ ಮಾಡಿಸಿ 8 ಅಡಿಗೆ ಒಂದೊಂದು ಬಾಕ್ಸ್ ಟೈಪ್ ಮಾಡಿ ಆ ಬಾಕ್ಸಲ್ಲಿ ವೆಹಿಕಲ್ಗಳು ಫೋರ್ ವೀಲರ್ ನಿಲ್ಲಬೇಕು ಅಂತೇಳಿ ಮಾಡಿದ್ದೀವಿ. ಈ ಒಂದು ದಿನ ಒಂದು ಬದಿ, ಇನ್ನೊಂದು ದಿನ ಇನ್ನೊಂದು ಬದಿ ನಿಲ್ಲೋ ವ್ಯವಸ್ಥೆ, 2 ವೀಲರ್ ಜಾಗನ ಸಪ್ರೇಟಾಗಿ ಮಾಡಿದ್ದೀವಿ. ಅವರು 2 ವೀಲರ್ಗೂ ಸಹ ಪಂಚಾಯತ್ ಮಾಡೋದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ನೆಹರು ನಗರದಿಂದ ಟೆಂಪಲ್ವರೆಗೂ ಸಹ ಇದೇ ರೀತಿ ನಾವು ಎಲ್ಲೆಲ್ಲಿ 4 ವೀಲರ್ ನಿಲ್ಲಬೇಕು, ಎಲ್ಲೆಲ್ಲಿ 2 ವೀಲರ್ ನಿಲ್ಲಬೇಕು ಅನ್ನೋದನ್ನು ನಾವು ಮತ್ತು ಪೊಲೀಸ್ ಇಲಾಖೆಯವರು ಸೇರಿ ಒಂದು ಕೆಲಸನ ಮಾಡ್ತಿದ್ದೇವೆ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಏನು ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ತಾವು ಸ್ಪಂದಿಸಬೇಕು. ಸ್ಪಂದಿಸಿ ಎಲ್ಲೆಲ್ಲಿ 4 ವೀಲರ್ ಇದೆ ಅಲ್ಲಿ ನಿಲ್ಲಿಸೋ ವ್ಯವಸ್ಥೆ ಮಾಡಬೇಕು, ಎಲ್ಲಿ 2 ವೀಲರ್ ಇದೆ ಅಲ್ಲಿ ನಿಲ್ಲಿಸೋ ವ್ಯವಸ್ಥೆನ ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ಕಳಕಳಿಯಾಗಿ ನಾನು ಮನವಿ ಮಾಡಿಕೊಂಡು ಇವತ್ತು ನಮ್ಮ ಪುರಸಭೆ ವತಿಯಿಂದ ಪುರಸಭೆ ಅಧ್ಯಕ್ಷರ ಹಾಜರಾತಿಯೊಂದಿಗೆ ಅವರ ಸಿಬ್ಬಂದಿಯೊಂದಿಗೆ ನಮ್ಮ ಪೊಲೀಸ್ ಇಲಾಖೆ ಸಮನ್ವಯ ಸಾಧಿಸಿ ಬೇಲೂರು ಪಟ್ಟಣದಲ್ಲಿ ಏನು ಟ್ರಾಫಿಕ್ ಸಂಬಂಧ ಹೊಸ ಟ್ರಾಫಿಕ್ ನಿಲ್ಲಿಸುವಂಥ ವೆಹಿಕಲ್ಗಳಿಗೆ ನಿಲ್ಲಿಸೋದಕ್ಕೆ ಜಾಗಗಳನ್ನು ಮಾಡಿಕೊಟ್ಟಿದ್ದಾರೆ. ಸಿಬ್ಬಂದಿಗಳಿಗೆ ಮತ್ತು ಪುರಸಭೆಗೆ ಮತ್ತು ಪುರಸಭೆ ಅಧ್ಯಕ್ಷರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡ್ತೀವಿ ಮತ್ತು ಅವರಿಂದ ಕೂಡ ಸಲ್ಲಿಸ್ತಾ ಇದ್ದೀನಿ. ಬೇಲೂರು ಜನತೆಯಲ್ಲಿ ಕೋರಿಕೊಳ್ಳೋದು ಏನಂದರೆ ಟ್ರಾಫಿಕ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ನಾವು ಏನು ಈ ಕಾನೂನನ್ನು ಜಾರಿಗೆ ತರ್ತಾ ಇದ್ದೀವಿ ಅದಕ್ಕೆ ತಾವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಮ್ಮ ಬೇಲೂರು ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ.